ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧರೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಯವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಮೇ ತಿಂಗಳಿನ ಮಾಸ ಭವಿಷ್ಯ ಗಮನಿಸೋಣ. ಕರ್ಕಾಟಕ ರಾಶಿಯವರಿಗೆ ಹೇಗಿದೆ, ಏನು ಶುಭ ಲಾಭ ಇದೆಯೋ ಅಥವಾ ತೊಂದರೆ ಇದೆಯೋ, ಇಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಪುನರ್ವಸು ನಕ್ಷತ್ರ 2, 3, 4ನೇ ಪಾದ, ಹಾಗೆ ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಆಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ನಾನು ಹೇಳಲಿಕ್ಕಿದ್ದೇನೆ. ನೋಡೋಣ, ಈ ಮೇ ತಿಂಗಳಲ್ಲಿ ಏನಪ್ಪ ವಿಶೇಷವಾದಂಥ ಹಬ್ಬ ಹರಿದಿನಗಳು ಅಂತೇಳಿ ನಾವು ಗಮನಿಸ್ತಾ ಹೋದರೆ, 12ನೇ ತಾರೀಕಿಗೆ ಶಂಕರಾಚಾರ್ಯರ ಜಯಂತಿ ಇದೆ. ಇದು ಬಹಳ ವಿಶೇಷವಾದಂಥದ್ದು. ಇನ್ನು 10ನೇ ತಾರೀಕಿಗೆ ಅಕ್ಷತ ತೃತೀಯ, ಹಾಗೆ 14ನೇ ತಾರೀಕಿಗೆ ಸಂಕ್ರಾಂತಿ, 19ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ ಇದೆ, 23ನೇ ತಾರೀಕಿಗೆ ಹುಣ್ಣಿಮೆ ಅಂದರೆ ಬುದ್ಧ ಪೂರ್ಣಿಮಾ ಅಥವಾ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥ ಶುಭವಾದಂಥ ದಿವಸ, 26ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ. ಹೀಗೆಲ್ಲ ಶುಭವಾದಂತಹ ಮಂಗಲವಾದಂಥ ದಿವಸಗಳೆಲ್ಲ ಇದ್ದಾವೆ. ಹಾಗಾಗಿ ದೇವತಾ ಆರಾಧನೆ ಮಾಡಲಿಕ್ಕೆ ವಿಶೇಷವಾದಂಥದ್ದು. ನೋಡಿ, ಕರ್ಕಾಟಕ ರಾಶಿ ಬಂದ ತಕ್ಷಣವೇ ನಿಮಗೆ ಎಲ್ಲ ಒಂದು ಹಂತಕ್ಕೆ ಸಮಸ್ಯೆಗಳು, ಚಿಂತೆಗಳು ಇದೆ ನಿಜ. ಆದರೆ ಅಷ್ಟಮ ಶನಿಯೂ ಇದೆ ನಿಜ. ಆದರೆ ಮೇ 1ನೇ ತಾರೀಕಿಂದ ದಶಮದಲ್ಲಿರುವಂತಹ ಗುರುವು ಏಕಾದಶ ರಾಶಿಗೆ ಬರ್ತಾ ಇದ್ದಾನೆ. ಇದು ಬಹಳ ಶುಭವಾದಂಥ ಫಲಗಳನ್ನು ನಿಮಗೆ ನಡೆಸಲಿಕ್ಕೆ ಸಾಧ್ಯ ಇದೆ. ನೋಡಿ, ನಾವು ಹೇಳುವಂಥದ್ದು ಇದು ಗೋಚಾರ ಫಲ. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಹಾಗೆ ಇದೆ, ಸರ್ವತ್ರ ತೀರ್ಮಾನ ಹೇಳುವಂಥದ್ದಲ್ಲ. ಆದರೂ ಕೂಡ ನಾವು ನೋಡಿ, ಗ್ರಹಸ್ಥಿತಿ ಹೇಗಿದೆ ಅಂತಂದರೆ, ತೃತೀಯ ರಾಶಿಯ ಕೇತು, ಇನ್ನು ಏಕಾದಶ ರಾಶಿಯಲ್ಲಿ ರವಿ, ಗುರು ಮತ್ತು ಶುಕ್ರರು, ಹಾಗೆ ದಶಮ ರಾಶಿಯಲ್ಲಿ ಬುಧ, ಹಾಗೆ 9ನೇ ರಾಶಿಯಲ್ಲಿ ನವಮ ರಾಶಿಯಲ್ಲಿ ಕುಜ ಮತ್ತು ರಾಹು, 8ರಲ್ಲಿ ಶನಿ ಇದೆ. ನಿಮ್ಮ ಅಷ್ಟಮ ಶನಿ ಅಂತೇಳಿ ನಿಮಗೆ ಗೊತ್ತಿದೆ. ಶನಿ ಹಾಗೆಯೇ ಇದ್ದಾನೆ, ಅವನು ಸಂಚಾರ ಹೇಳುವಂಥದ್ದು ನಿಧಾನವಾಗಿ ಆಗ್ತಾ ಇದೆ. ಆದರೆ ಗುರು ಮಾತ್ರ ನಿಮಗೆ ಈ ತಿಂಗಳಲ್ಲಿ ಗುರು, ಶುಕ್ರ ಮತ್ತು ಬುಧನ ಅನುಗ್ರಹ ಬಹಳ ಇದೆ ಅಂತಲೇ ನಿಮಗೆ ನಾವು ಹೇಳಬಹುದು. ನೋಡೋಣ ಏನೇನು, ಯಾಕಂದರೆ ಗ್ರಹಸ್ಥಿತಿ ಇದು ನಾವು ಹೇಳುವಂಥದ್ದು. ಆದರೆ ನಿಮಗೆ ಅನುಭವ ಸಿದ್ಧವಾದಂಥದ್ದು ಏನಿದೆ ಎಂಬಂತಹ ಒಂದು 20 ಶುಭವಾದಂಥ ಫಲಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಎಂಬುದನ್ನು ಕೂಡ ಹೇಳ್ತೇನೆ. 1ನೇದಾಗಿ ಕಾನೂನಿನ ತೊಡಕುಗಳು, ಕೋರ್ಟು ಕಚೇರಿಯಲ್ಲಿ ಏನೇನು ಸಮಸ್ಯೆಗಳಿದಾವೋ ಅದೆಲ್ಲ ಒಂದು ಇತಿಶ್ರೀ ಆಗುತ್ತೆ. ಇಲ್ಲ ಇದು ಬಗೆಹರಿತು, ಇಲ್ಲ ಇದು ಆಯಿತು, ಇದು ಈ ತರಹ ಒಂದು ತೀರ್ಮಾನ ಆಗಿದೆ ಎಂಬಂತಹ ವಿಷಯಗಳಾಗುತ್ತೆ. ಎಷ್ಟೋ ಸಲ ಬಹಳ ವರ್ಷದಿಂದ 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷದಿಂದ ಸಮಸ್ಯೆಗಳಿರುತ್ತೆ. ಆದರೆ ಅದಕ್ಕೆ ಹಾವು ಸಾಯುವುದಿಲ್ಲ, ಕೂಲ ಮುರಿಯುವುದಿಲ್ಲ ಅಂತ ಆಗ್ತಾ ಇರ್ತದೆ. ಉದಾಹರಣೆಗೆ ಯಾವುದೋ ಒಂದು ಭೂಮಿ ಮೇಲೋ ಜಾಗದ ಮೇಲೋ ಯಾವುದೋ ಮೇಲೆ ಒಂದು ಇಂಜೆಕ್ಷನ್ ಆರ್ಡ್ರ್ ಇದೆ ಅಂತ ಇಟ್ಕೊಳ್ಳಿ. ಆ ಇಂಜೆಕ್ಷನ್ ಆರ್ಡ್ರು ಯಾವುದೋ ಒಂದು ರೀತಿಯಾಗಿ ಒಂದು ಬಗೆಹರಿತದೆ. ಒಂದು ನಿಮ್ಮ ಕಡೆಗೆ ಬಂದರೂ ಸಂತೋಷ ಅಥವಾ ಅವ್ರ ಕಡೆಗೆ ಬಂದರೂ ಸಂತೋಷ. ಆದರೆ ನೀವು ಪ್ರಾಮಾಣಿಕವಾಗಿ, ಧೈರ್ಯವಾಗಿ ಹೋರಾಟ ಮಾಡ್ತಾ ಇದ್ದೀರಿ, ಸತ್ಯಕ್ಕೆ ಹೋರಾಟ ಮಾಡ್ತಾ ಇರೋದ್ರಿಂದ ನಿಮ್ಮ ಕಡೆಗೆ 1000 ಪಟ್ಟು ನಿಮ್ಮ ಕಡೆಗೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈ ಜಯವನ್ನು ಗುರು ಕೊಡ್ತಾನೆ. ನೀವು ಅಂದ್ಕೊಳ್ಬಹುದು, ಮೇ 1ನೇ ತಾರೀಕಿಗೆ ಗುರು ಬಂದ ತಕ್ಷಣವೇ ಜಯ ಆಗತ್ತಾ ಅಂತ ಅಂದ್ಕೊಳ್ಬಹುದು. ನೀವು ಪ್ರಾಮಾಣಿಕವಾಗಿ ಸತ್ಯವಾದಂತಹ ವ್ಯವಸ್ಥೆ ಇಟ್ಕೊಂಡಿದ್ರೆ ಖಂಡಿತವಾಗೂ ಗುರು ನಿಮಗೆ ಜಯವನ್ನು ಕೊಟ್ಟೇ ಕೊಡ್ತಾನೆ. ಯಾಕಂದರೆ ಗುರು ಮತ್ತು ರವಿ 2 ಗ್ರಹಗಳು ಕೂಡ ಒಟ್ಟಿಗೆ ಇದ್ದಾಗ ಜಯ ಹೇಳುವಂಥದ್ದು ಕಟ್ಟಿಟ್ಟಂಥ ಬುತ್ತಿ 1ನೇದಾಗಿ. ಹಾಗೆ 2ನೇದಾಗಿ ನಾವು ಹಾಗೆ ಯೋಚನೆ ಮಾಡ್ತಾ ಹೋದರೆ, ಕಲೆ, ಸಾಹಿತ್ಯ, ಸಂಗೀತ ಇತ್ಯಾದಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಅಂಥವರಿಗೆ ಹೆಚ್ಚಿನದಾದಂತಹ ಲಾಭಾಂಶಗಳು ಮತ್ತು ಎಲ್ಲ ರೀತಿಯಾದಂತಹ ಕುಂದುಕೊರತೆಗಳು ದೂರ ಆಗುವಂಥ ಸಾಧ್ಯತೆಗಳು. ಯಾವುದೋ ಒಂದು ರಂಗದ ಕಲಾವಿದರು ಇರ್ತೀರಿ, ಏನೋ ಒಂದು ವಾಹನ ಇಲ್ಲ ಅಂತಂದರೆ ವಾಹನವನ್ನು ಪಡೆದುಕೊಳ್ಳುವಂಥ ಒಂದು ಸಾಧ್ಯತೆಗಳು. ಮತ್ತು ನಿಮಗೇನೋ ಒಂದು ಉದಾಹರಣೆಗೆ ಒಂದು ಯೂಟ್ಯೂಬ್ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಒಂದು ಕ್ಯಾಮ್ರಾ ತೆಗೆದುಕೊಳ್ಳುವಂತಹ ಒಂದು ಸ್ಥಾನಮಾನಗಳು, ಸ್ಥಿತಿ, ಅವಕಾಶಗಳು, ಆರ್ಥಿಕವಾದಂಥ ಅನುಕೂಲಗಳಾಗುತ್ತೆ. ಗುರು ಶುಕ್ರರು ಒಂದು ಹಂತಕ್ಕೆ ಗುರು ಶುಕ್ರರು ಸಮಶತ್ರುಗಳಿದ್ದಾರೆ. ಆದರೂ ಕೂಡ ಗುರುವಿನ ಮನೆಗೆ ಶುಕ್ರನ ಮನೆಗೆ ಗುರು ಬಂದಾಗ ಬಹಳ ಬದಲಾವಣೆ ಆಗುತ್ತೆ. ಹಾಗಾಗಿ
ಕಲೆ ಸಾಹಿತ್ಯ ಸಂಗೀತ ವಿಷಯದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೂಡ ನೀವು ಕಾಣಲಿಕ್ಕಿದ್ದೀರಿ. ಹಾಗೆ ಗೌರ್ಮೆಂಟಿನ ವ್ಯವಸ್ಥೆಯಲ್ಲಿ ಅನುಕೂಲವಾಗುತ್ತದೆ. ನೀವು ರಾಜಕೀಯ ವ್ಯಕ್ತಿಗಳಿರಬಹುದು ಅಥವಾ ಗೌರ್ಮೆಂಟಿನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿಗಳಿರಬಹುದು, ನಿಮಗೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಸಿಗುತ್ತೆ. ಹಾಗೆ ಧಾರ್ಮಿಕವಾದಂಥ ಮುಖಂಡರುಗಳಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯೂ ಕೂಡ ಇದೆ. ಧರ್ಮವನ್ನು ಬೆಳೆಸುವಂತಹದ್ದು ಆಟೋಮೆಟಿಕ್ಕಾಗಿ ಧರ್ಮವನ್ನು ಬೆಳೆಸ್ತಾ ಹೋದಂತೆ ನಿಮ್ಮನ್ನು ಕೂಡ ಧರ್ಮ ಹೇಳುವಂಥದ್ದು ಬೆಳೆಸ್ತದೆ. ಹಾಗಾಗಿ ಅಂತಹ ಧರ್ಮದ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು. ಹಾಗೆ 5ನೇದಾಗಿ ಒಂದು ಕುಟುಂಬದಲ್ಲಿ ಮಂಗಲ ವಾತಾವರಣಗಳು, ಏನೋ ಒಂದು ಶುಭ ಕಾರ್ಯಗಳನ್ನು ಮಾಡ್ತೀರಿ, ಒಳ್ಳೆಯ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಮತ್ತು ಅಭಿವೃದ್ಧಿ ಪಥಕ್ಕೆ ಹೋಗುವಂತಹ ಒಂದು ಸಾಧ್ಯತೆಗಳು. ಮಂಗಲ ಕಾರ್ಯ ಅಂತಂದರೆ ಮದುವೆ ಮಾಡುವುದು ಹೇಳುವಂಥ ಅರ್ಥ ಅಲ್ಲ. ಅನೇಕ ರೀತಿಯಾದಂಥದ್ದು. ಯಾವಾಗ ಅಮಂಗಲಗಳು ದೂರವಾಗುತ್ತೋ ಆವಾಗ ಮಂಗಲಗಳು ವೃದ್ಧಿಯಾಗುತ್ತೆ ಹೇಳುವಂಥದ್ದು. ಅಂದರೆ ಕೆಟ್ಟ ಸ್ವಪ್ನಗಳು ಬೀಳುವಂಥದ್ದು ಅಥವಾ ಕೆಟ್ಟ ಶಕುನಗಳು ಬರುವಂಥದ್ದು, ಹೀಗೆ ಇಂಥದ್ದೆಲ್ಲ ದೂರವಾಗ್ತಾ ಬರುತ್ತೆ. ನಿಮಗೆ ಸ್ವಲ್ಪ ಮನಸ್ಸಿನ ಇಷ್ಟಾರ್ಥಗಳ ಕಡೆಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಹಾಗೆ 7ನೇದಾಗಿ ನಿಮ್ಮ ಕುಟುಂಬದ ಸಮಸ್ಯೆಗಳೇನೋ ಇದ್ದಾವೆ. ಯಾಕಂದರೆ ನಿಮ್ಮ ಕುಟುಂಬದಲ್ಲಿ ನೀವೆಲ್ಲರೂ ಕೂಡ ಒಳ್ಳೇದು ಮಾಡ್ಲಿಕ್ಕೆ ಹೋಗ್ತೀರಿ. ನೋಡಿ, ಆಶ್ಲೇಷ ನಕ್ಷತ್ರದವರು ಇರಬಹುದು, ನೀವು ಬಹಳ ಜನಕ್ಕೆ ಒಳ್ಳೇದು ಮಾಡ್ತಾ ಏನೋ ಒಂದು ನನ್ನಿಂದ ಒಳ್ಳೇದಾಗಬೇಕು ಅಂದ್ಕೊಳ್ತೀರಿ. ಆದರೆ ನಿಮ್ಮ ಒಳ್ಳೆತನ ಹೇಳುವಂಥದ್ದು ಎಲ್ಲ ಸಲನೂ ಕೂಡ ಉಪಯೋಗ ಬರುವುದಿಲ್ಲ. ಹಾಗಾಗಿ ಏನೋ ಒಂದು ಸಮಸ್ಯೆಗಳು ತಲೆ ಮೇಲೆ ಹರ್ಕೊಂಡ್ಬಿದ್ದಿದೆ, ತಲೆ ಮೇಲೆ ಸಮಸ್ಯೆಗಳು ಬಿದ್ದಿದೆ. ಅಂಥ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೊಂಡು ಹೊರಗಡೆ ಬರ್ತೀರಿ. 8ನೇದಾಗಿ ಹಳೆಯ ವಾಹನ ಇದ್ದರೆ ಅದನ್ನು ಮಾರುವಂಥದ್ದು, ಹೊಸ ವಾಹನ ಕೊಂಡುಕೊಳ್ಳುವಂಥದ್ದು, ವಾಹನದಲ್ಲಿ ಬಹಳ ಬದಲಾವಣೆ ಆಗುವಂಥದ್ದು. ಮತ್ತು 9ನೇದಾಗಿ ರಾಹು ಮತ್ತು ಕುಜನು ನಿಮಗೆ ಭಾಗ್ಯದಲ್ಲಿದ್ದಾನೆ. ಏನೋ ಒಂದು ಭೂಮಿಯ ವಿಷಯದಲ್ಲಿ ದೃಢ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಭೂಮಿಯ ವ್ಯವಸ್ಥೆಯಲ್ಲಿ ಏನೋ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕಾಣಿಸುತ್ತೆ. ಮತ್ತು ಸ್ವಲ್ಪ ವಿದೇಶದಿಂದ ಹಣಕಾಸಿನ ವ್ಯವಸ್ಥೆಯು ಕೂಡ ಅಭಿವೃದ್ಧಿಯಾಗುತ್ತೆ. ಒಂದು ಕಡೆಗೆ ಹೋಗುವಂಥದ್ದು ಒಂದು ಕಡೆಗೆ ಬರುತ್ತೆ. ಯಾರ ಹತ್ರ ಯಾವುದೂ ಕೂಡ ಶಾಶ್ವತ ಅಲ್ಲ. ಆದರೂ ಕೂಡ ವಿದೇಶೀಯವಾದಂತಹ ಸಂಬಂಧವಾದಂಥ ಹಣಗಳು ನಿಮಗೆ ಅನುಕೂಲಕರವಾಗಿ ಬರುತ್ತೆ. ಕುಜರಾಹು ಒಟ್ಟಿಗೆ ಇದರ 9ನೇ ರಾಶಿಯನ್ನು ಋಣವನ್ನು ಕೂಡ ಸ್ವಲ್ಪ ಮುಗಿಸುವಂಥ ಸಾಧ್ಯತೆಗಳು. ಎಲ್ಲೋ ಒಂದು ಕಡೆ ಸಾಲ ಮಾಡಿರ್ತೀರಿ, ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಇರ್ತವೆ. ಆದರೆ ಅಂತಹ ಋಣ ಸಾಲ ಎಲ್ಲ ಸ್ವಲ್ಪ ದೂರ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕಾಣಿಸುತ್ತೆ. ಇಷ್ಟೆಲ್ಲ ನಿಮಗೆ ಶುಭವಾದಂಥ ಫಲಗಳನ್ನು ನೀಡುವ ಜೊತೆಗೆ ಆ ಗುರುವು ಒಂದಷ್ಟು ಮುನ್ಸೂಚನೆಗಳನ್ನು ಕೂಡ ಕೊಡ್ತಾನೆ. ನೋಡಿ, ಇದೊಂದು ನೀವು ಬರೆದಿಟ್ಕೊಳ್ಳಿ. ಯಾಕಂದರೆ ನಿಮಗೆ ಗುರುವಿನ ಬದಲಾವಣೆ ಹೇಳುವಂಥದ್ದು ಆಗ್ತಾ ಇದೆ. ಈ ಗುರು ಹೇಳುವಂಥವನು ಏಕಾದಶ ರಾಶಿಗೆ ಬರ್ತಾನೆ. ಹಾಗಾಗಿ 5 ಬದಲಾವಣೆಗಳು ಕಟ್ಟಿಟ್ಟಂತಹ ಬುತ್ತಿ ನಿಮಗೆ. 1ನೇದಾಗಿ ನಿಮ್ಮ ಹಠ ಛಲದಿಂದ ಒಂದು ಗುರಿಯನ್ನು ಮುಟ್ಟುವಂಥ ಸಾಧ್ಯತೆಗಳು. ಆ ಗುರಿ ಏನು ಅಂಥೇಳಿ ನಿರ್ಧಾರವಾಗದೇ ಇದ್ದರೆ ಆ ಗುರಿಯೂ ಕೂಡ ನಿರ್ಧಾರವಾಗಿ ಮುಂದೆ ಹೋಗುವಂಥ ಸಾಧ್ಯತೆಗಳು. ಹಾಗೆ ವೈವಾಹಿಕ ಜೀವನದಲ್ಲಿ ಹೆಚ್ಚಿನದಾದಂತಹ ಅಭಿವೃದ್ಧಿಯನ್ನು ಗುರು ಕೊಡ್ತಾನೆ. ವೈವಾಹಿಕವಾದಂಥ ಕಿರಿಕಿರಿ ಸಮಸ್ಯೆಗಳೇನೋ ಆಗಿದೆ ಅಂತಂದರೆ ಅಂತಹ ವೈವಾಹಿಕವಾದಂತಹ ಜೀವನದ ತೀರ್ಮಾನಗಳನ್ನು ಕೊಡ್ತಾನೆ. ಹಾಗೆ ನೂತನವಾದಂಥ ಭೂಮಿಯನ್ನು ಒಂದು ಸೇಲ್ ಮಾಡಬೇಕು ಅಂತ ಸೇಲ್ ಮಾಡಬಹುದು ಅಥವಾ ಖರೀದಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಇನ್ನು 4ನೇದಾಗಿ ಏನೋ ಒಂದು ನೂತನವಾದಂತಹ ಪ್ರಾಜೆಕ್ಟನ್ನು ಶುರು ಮಾಡ್ತೀರಿ ನೀವು ಈ ವರ್ಷದಲ್ಲಿ. ಯಾಕಂದರೆ ನಾವು ಹೇಳುವಂಥದ್ದು ಇದು ಒಂದು ತಿಂಗಳು, ಮೇ ತಿಂಗಳಿನ ಭವಿಷ್ಯ ಆದರೂ ಕೂಡ ಈ ಗುರು ಬದಲಾವಣೆಯಿಂದ ಒಂದು ಏನೋ ನೂತನವಾದಂಥ ಕೆಲಸ ಕಾರ್ಯಕ್ಕೆ ಕೈ ಹಾಕ್ತೀರಿ. ಹಾಗೆ 5ನೇದಾಗಿ ನಿಮ್ಮ ಸಾಧನೆಗೆ ಪೂರಕವಾದಂತಹ ವ್ಯಕ್ತಿಗಳು, ವ್ಯವಸ್ಥೆ ಎಲ್ಲವೂ ಕೂಡ ಸಿಗುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಯಾಕಂದರೆ ಏನೇ ಅಂತಂದರೂ ಕೂಡ ಜನರ ಸಪೋರ್ಟ್ ಬೇಕಾಗತ್ತೆ ಮತ್ತು ಮಾಡುವಂತಹ ಕೆಲಸ ಕೈ ಹತ್ತಬೇಕಾಗತ್ತೆ. ಇದೆಲ್ಲ ನಿಮಗೆ ಈ ಒಂದು ತಿಂಗಳಿನಿಂದ, ಮೇ ತಿಂಗಳಿನಿಂದ ಆರಂಭ ಮಾಡಿ ಎಲ್ಲವೂ ಕೂಡ ನಿಮಗೆ ಸಿದ್ಧಿಯಾಗುವಾಗುತ್ತೆ. ಅದು ಬಹಳ ಉತ್ತಮವಾದಂಥ ಫಲ. ಇದು 5ರ ಬಗ್ಗೆ ನೀವು ಜಾಸ್ತಿ ಗಮನ ಕೊಡ್ತಾ ಹೋಗಬೇಕು. ಈ 5 ಫಲಗಳು ನಿಮಗೆ ಹೆಚ್ಚಿನದಾದಂಥ ಅವಕಾಶಗಳನ್ನು ಕೂಡ ಕೊಡುತ್ತದೆ. ಇನ್ನು ವಿದ್ಯಾರ್ಥಿಗಳ ಜೀವನಕ್ಕೂ ಕೂಡ ಪರವಾಗಿಲ್ಲ, ಅನುಕೂಲ ಅಂತಲೇ ಹೇಳಬಹುದು. ಏನೋ ಅಂತಹ ತೀರ ದೊಡ್ಡ ಸಮಸ್ಯೆ ಹೇಳುವಂಥದ್ದಿಲ್ಲ. ಆದರೆ ಕೆಲವೊಂದು ಸಲ ಒಂದು 5-6 ವಿಷಯಕ್ಕೂ ಕೂಡ ಈ ತಿಂಗಳಲ್ಲಿ ನೀವು ಜಾಗ್ರತೆ ವಹಿಸ್ಕೊಳ್ಬೇಕು. ಇಬ್ಬರ ಜಗಳ ಮೂರನೇವನಿಗೆ ಆದಾಯ ಹೇಳುವ ಹಾಗೆ ಆಗುತ್ತೆ. ಹಾಗಾಗಿ ನೀವು ಕರ್ಕಾಟಕ ರಾಶಿಯವರು ಎಷ್ಟೇ ಇದ್ದರೂ ಕೂಡ ನೀವು ಶಾಂತಿ ಸಮಾಧಾನವನ್ನು ಬಿಡಬಾರ್ದು. ಯಾಕಂದರೆ ನಿಮಗೆ ಕಾದು ನೋಡುವಂತಹ ವ್ಯವಸ್ಥೆ ಮತ್ತು ಶಾಂತಿ ಸಮಾಧಾನ ಹೇಳುವಂಥದ್ದು ನಿಮ್ಮ ಜೀವನದ ರಹಸ್ಯವಾದಂಥ ಗುಟ್ಟು ಅಲ್ವಾ. ನೀವು ನೋಡಿ, ಎಷ್ಟೋ ಕೆಲಸದಲ್ಲಿ ನೀವು ನೋಡಿ ಯೋಚನೆ ಮಾಡಿ ನೋಡಿ, ಒಂದು 16 ವರ್ಷದಿಂದ ಯೋಚನೆ ಮಾಡಿ ನೋಡಿ. ನಿಮ್ಮ ಏಜ್ ಎಷ್ಟಿದೆಯೋ ಗೊತ್ತಿಲ್ಲ ನನಗೆ. ಹಾಗಿದ್ದಾಗ ಕೂಡ ಒಂದು ಕಾದು ನೋಡುವಂತಹದ್ದು, ಶಾಂತಿಯಿಂದ ಇರುವಂತಹದ್ದು, ಸಮಾಧಾನದಿಂದ ಇರುವಂತಹದ್ದು ಇದು ನಿಮಗೆ ಬಹಳ ಫಲ ಕೊಟ್ಟಿದೆ. ಹಾಗಾಗಿ ಅಂತಹ ಫಲಗಳು ಸಿಗುವ ಹಾಗೆ ಸ್ವಲ್ಪ ಯೋಚನೆ ಮಾಡ್ತಾ ನಿಧಾನವಾಗಿ ತೀರ್ಮಾನ ತೆಗೆದುಕೊಳ್ಳಿ. ಇನ್ನು ಬಹಳ ಮುಖ್ಯವಾದಂಥದ್ದು, ನಿಮಗೆ ಜನರ ಸಪೋರ್ಟ್ ಏನೋ ಸಿಗುತ್ತದೆ, ಆದರೆ ಹಿತಶತ್ರುಗಳಾಗುವಂಥ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿದ್ದಾವೆ. ಹಾಗಾಗಿ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. 5 ಶತ್ರುಗಳ ಥರ ಆಗಬಹುದು. ನೀವು ಏನೇ ಮಾಡಿದ್ರೂ ಕೂಡ ಜನರು ನಿಮಗೆ ಕಿರಿಕಿರಿ ಉಂಟು ಮಾಡುವಂಥದ್ದು. ಆದರೆ ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳಲ್ಲ ಬಿಡಿ, ನೀವು ಮುಂದೆ ಹೋಗ್ತಾ ಇರ್ತೀರಿ.
ಯಾಕಂದರೆ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾ ಹೋದರೆ ನಿಮಗೆ ಉತ್ತರ ಕೊಟ್ಟೇ ಮುಗಿಯುವುದಿಲ್ಲ, ಹಾಗಾಗಿಬಿಡುತ್ತೆ. ಹಾಗಾಗಿ ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ದೇವರಲ್ಲಿ ಶ್ರದ್ಧೆ ಇಟ್ಕೊಂಡು ನಿಮ್ಮ ಕರ್ತವ್ಯವನ್ನು ಮಾಡ್ತಾ ಬನ್ನಿ. ಅದು ಬಹಳ ಉತ್ತಮವಾದಂಥದ್ದು. ಎರಡನೇ ಶತ್ರು ಭಯ ಅಂತಂದರೆ, ನೀವು ಮಾಡುವಂತಹ ವೃತ್ತಿಯಲ್ಲಿ ಕೆಲಸದಲ್ಲಿ ಪರಸ್ಪರ ಸಮಸ್ಯೆಗಳು ಉಂಟಾಗ್ತದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಗಳು ವಹಿಸ್ಕೊಳ್ಳುವಂಥದ್ದು. ಮತ್ತು ಕಾನೂನಿನ ತೊಡಕುಗಳು ಬಂದ ಹಂತಕ್ಕೆ ನಾನು ಫಸ್ಟೇ ಹೇಳಿದೆ ನಿಮಗೆ, ತಪ್ಪಿಸ್ಕೊಂಡು ಹೊರಗಡೆ ಬರ್ತೀರಿ, ಮುಂದೆ ಅನುಕೂಲ ಆಗ್ತದೆ ಅಂಥೇಳಿ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಗೋಡೆ ಮೇಲೆ ಮೊಳೆ ಹೊಡೆದ್ರೆ, ಗೋಡೆ ಮೇಲೆ ನಾವು ಮೊಳೆ ಹೊಡೆದಂಥ ಮೊಳೆ ಕೀಳ್ತೇವೆ. ಆ ಕಿತ್ತ ಮೇಲೂ ಕೂಡ ಅದರಲ್ಲಿ ಏನೋ ಒಂದು ಚೂರು ಇರ್ತದೆ ನೋಡಿ ಅಲ್ವಾ, ಹಾಗೆ ಒಂಚೂರು ಎಲ್ಲೋ ಒಂದು ಕಡೆ ಇರುತ್ತೆ. ಹಾಗಾಗಿ ಸಂಪೂರ್ಣವಾದಂಥ ರೀತಿಯಲ್ಲಿ ಮುಗಿಸ್ಕೊಂಡು ಬರುವಂತಹ ಪ್ರಯತ್ನವನ್ನು ಮಾಡಿ. ಮತ್ತು ನೀವು ಬೇರೆಯವರಿಗೆಲ್ಲ ಹೇಳ್ತೀರಿ ನಿಜ, ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಬಾಯಿ ಹುಣ್ಣಾಗುವಂಥದ್ದು, ಉಸಿರಾಟಕ್ಕೆ ಸಮಸ್ಯೆ ಆಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ಎಲ್ಲೋ ಮೂಳೆಯಲ್ಲೇನೋ ನೋವು ಕಾಣಿಸ್ಕೊಳ್ಳುವಂತಹ ಒಂದು ಸಾಧ್ಯತೆಗಳು ಕಾಣಿಸುತ್ತೆ. ಹಾಗಾಗಿ ಒಂಚೂರು ಆರೋಗ್ಯದ ವಿಷಯದಲ್ಲಿ ಒಂಚೂರು ನಿಮಗೆ ಜಾಗ್ರತೆ ಅಂತಲೇ ಹೇಳ್ತೇನೆ. ಯಾಕಂದರೆ ಶರೀರ ಇದ್ದರೆ ಘಟ ಇದ್ದರೆ ಮಠವಂತೆ ಹಿರಿಯರು ಹೇಳ್ತಾರೆ, ಅದನ್ನು ಕೇಳಿದೆ ನಾನು. ಘಟ ಅಂತಂದರೆ ನಮ್ಮ ಶರೀರ ಚೆನ್ನಾಗಿದ್ದರೆ ಎಲ್ಲವೂ ಕೂಡ ನಡ್ಕೊಂಡು ಹೋಗ್ತದೆ. ನಮ್ಮ ಶರೀರವೇ ಸರಿ ಇಲ್ಲ ಅಂತಾದರೆ ಯಾವುದನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ನಿಮ್ಮ ಅಂಗೈಯಲ್ಲಿ. ನೀವು ಅದನ್ನು ಒಂಚೂರು ಈ ತಿಂಗಳಲ್ಲಿ ಜಾಸ್ತಿ ಗಮನಿಸ್ಕೊಳ್ಬೇಕು. ಮತ್ತು ನೋಡಿ, ನಿಮಗೆ ಬಹಳ ಮುಖ್ಯವಾಗಿ ಈ ತಿಂಗಳಿನಲ್ಲಿ ನಿಮಗೆಲ್ಲ ಒಂದು ಹಂತಕ್ಕೆ ಶುಭವಾದಂಥ ಮಂಗಲ ವಾತಾವರಣಗಳು, ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ಪರಿಸ್ಥಿತಿ, ಅವಕಾಶಗಳು ಮತ್ತು ಅದಕ್ಕೆ ಪೂರಕವಾದಂತಹ ಜನರ ಬೆಂಬಲ, ಸಹಾಯ ಸಹಕಾರ ಹೀಗೆಲ್ಲವೂ ಕೂಡ ಭಗವಂತನು ಒದಗಿಸ್ಕೊಡ್ತಾನೆ. ನೀವು 10ನೇ ತಾರೀಕಿಗೆ ಮರೆಯದೇ ಇದ್ದ ಹಾಗೆ ಅಕ್ಷತ್ರತೆ ದಿವಸ ಇದೆ. ಏನಾದರೂ ಒಂದು ಪ್ಲ್ಯಾನನ್ನು ಮಾಡಿ, ನೀವು ನನ್ನ ಹಂತಕ್ಕೆ ಅಷ್ಟಮ ಶನಿ ನಡೀತಾ ಇದೆ ಏನೋ ನಿಜ, ಆದರೆ ಗುರುವಾದರೂ ನಿಮ್ಮ ಬರಕ್ಕೆ ನಿಂತ್ಕೊಳ್ತಾ ಇದ್ದಾನೆ. ಈ ಗುರು ನಿಮ್ಮ ರಾಶಿಗೆ ಹೆಚ್ಚಿನದಾದಂಥ ಬಲವಂತನಾಗ್ತಾನೆ. ಅವನ ಆಶೀರ್ವಾದ, ಅನುಗ್ರಹ ಹೇಳುವಂಥದ್ದು ನಿಮಗೆಲ್ಲ ರೀತಿಯಾದಂತಹ ಒಂದು ಸೌಕರ್ಯಗಳನ್ನು ಉಂಟು ಮಾಡ್ತದೆ. ನೋಡಿ, ಒಂದು ಪುಟ್ಟ ಉದಾಹರಣೆ ಕೊಡ್ತೇನೆ ನಾನು. ಆ ಭಗವಂತನು ನಾವು ಒಳ್ಳೇದು ಮಾಡ್ತಾನೆ ಹೇಳಲಿಕ್ಕೆ, ನಾವು ಅನಿರೀಕ್ಷಿತವಾಗಿ ಎಲ್ಲೋ ಒಂದು ಕಡೆ ಕೆಲಸ ಆಗಬೇಕು ಅಂತೇಳಿ ಹೋಗಿರ್ತೇವೆ. ಆವಾಗ ಅಲ್ಲಿ ಯಾರು ಕೆಲಸ ಮಾಡಿಕೊಡ್ಬೇಕೋ ಅವರು ಆ ಸ್ಥಾನದಲ್ಲಿ ಇರುವುದಿಲ್ಲ. ಆವಾಗ ನಮಗೆ ಬೇಸರವಾಗುತ್ತೆ, ಏನು ಮಾಡಬೇಕಪ್ಪ, ಕೆಲಸ ಆಗೋದಿಲ್ಲ ಅಂಥೇಳಿ. ಆವಾಗ ನಮಗೆ ಯಾರೋ ಹಿಂದೆ ಪರಿಚಯ ಇರುವಂಥವರು ಇವರ ಮೇಲಧಿಕಾರಿಗಳು ಅವರು ಬಂದು ನಮಗೆ ಸಿಗ್ತಾರೆ. ಏನು ಸ್ವಾಮಿ ಇಲ್ಲಿ ಬಂದಿದ್ರಿ ಅಂತ. ಆವಾಗ ನಾವು ಈ ಕೆಲಸಕ್ಕೆ ಬಂದಿದ್ದೇವೆ ಅಂತ ತಕ್ಷಣವೇ ಆ ದೈವಾನುಗ್ರಹದಿಂದ ಆಯ್ತಪ್ಪ ಪರವಾಗಿಲ್ಲ ಬಿಡಿ, ನಾನೇ ಹೇಳ್ತೇನೆ, ಮಾಡಿಕೊಡ್ತೇನೆ ಅಂಥೇಳಿ ಒಂದು 5 ನಿಮಿಷದಲ್ಲಿ ಕೆಲಸ ಮಾಡಿ ಕೊಟ್ಟು ಬಿಡ್ತಾರೆ. ಇದರಿಂದ ನಾವು ತಿಳ್ಕೊಳ್ಳುವಂತಹದ್ದು, ನಾವು ಮನುಷ್ಯ ಪ್ರಯತ್ನ ಮಾಡ್ತಾ ಇರ್ತೇವೆ, ಆದರೆ ಆ ದೈವಾನುಗ್ರಹ ಹೇಳುವಂಥದ್ದು ನಮ್ಮ ಹಿಂದೆ ಇದೆ. ಆ ದೈವಾನುಗ್ರಹವು ಕೂಡ ನಮ್ಮನ್ನು ಬಿಡುವುದಿಲ್ಲ. ನಮಗೆಲ್ಲೋ ಒಂದು ಕಡೆ ಒಳ್ಳೇದು ಮಾಡ್ತಾ, ನಮಗೆಲ್ಲೋ ಒಂದು ಕಡೆ ಒಳ್ಳೆ ರೀತಿಯಾದಂತಹ ಅನುಕೂಲತೆಗಳನ್ನು ಮಾಡ್ತಾ, ಆಶೀರ್ವಾದ ಮಾಡ್ತಾ ಬರುತ್ತದೆ. ಹಾಗಾಗಿ ಅಂತಹ ದೈವಾನುಗ್ರಹ ನಿಮ್ಮ ಮೇಲೆ ಇದೆ. ಹಾಗಾಗಿ ಧೈರ್ಯದಿಂದ ಇರಿ ಅಂತ ಹೇಳ್ತಾ, ಅದರ ಜೊತೆಗೆ ನಕ್ಷತ್ರ ಪರಿಹಾರಗಳನ್ನು ಕೂಡ ಈ ತಿಂಗಳಲ್ಲಿ ನೋಡಿ. ಪುನರ್ವಸು ನಕ್ಷತ್ರ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿದ್ಯಾರ್ಥಿಗಳ ಜೀವನಕ್ಕೆ ಹೆಲ್ಪ್ ಮಾಡಿ. ನೀವು ಯಾರ್ಯಾರು ಓದ್ತಾ ಇದ್ದಾರೋ, ಯಾರ್ಯಾರು ಚೆನ್ನಾಗಿ ಅವರಿಗೆ ಹೋರಾಟ ಮಾಡಬೇಕು. ಎಷ್ಟೋ ಜನಕ್ಕೆ ಓದಬೇಕು ಅನ್ನುವಂಥ ಮನಸ್ಥಿತಿ ಇರುತ್ತೆ, ಆದರೆ ಅವರಿಗೆ ಹಣಕಾಸಿನ ಅನುಕೂಲ ಇರುವುದಿಲ್ಲ. ಹಾಗಾಗಿ ನಿಮ್ಮ ಕೈಲಾದಷ್ಟು, ನಾನು ಅಷ್ಟು ಮಾಡಿ ಇಷ್ಟು ಮಾಡಿ ಅಂತೇಳಿ ಹೇಳುವುದಿಲ್ಲ. ಪ್ರತಿಯೊಬ್ಬರೂ ಕೂಡ ಸರಸ್ವತಿ ಸೇವೆ ಮಾಡೋಣ. ಶಾರದಾಂಬೆಯು ನಮಗೆ ಈ ಜನ್ಮದಲ್ಲಿ, ಈ ಜೀವನದಲ್ಲಿ ವಿದ್ಯೆಯನ್ನು ಕೊಟ್ಟಿದೆ. ಹಾಗೆ ಎಲ್ಲರಿಗೂ ಕೂಡ ವಿದ್ಯೆಯನ್ನು ನೀಡಲಿ ಅಂಥೇಳಿ ಇನ್ನು ನಮ್ಮ ಕೈಲಾದಂಥ ಸಹಕಾರ ಮಾಡೋಣ. ಎಷ್ಟೋ ಕಡೆಗೆ ನೋಡಿ, ಅನ್ನದಾನ ಛತ್ರ ಇರುತ್ತೆ ಅಥವಾ ಹಾಸ್ಟೆಲ್ ಇರುತ್ತೆ. ನಾವು ಹುಡುಕಬೇಕು. ನಾವೇನು ಮಾಡ್ತೇವೆ, ನಮ್ಮ ವಿದ್ಯಾಭ್ಯಾಸ ಮುಗಿದ ತಕ್ಷಣ ನಮಗೆ ಮುಗೀತು. ನಾವು ಅದೇ ಹೇಳ್ತಾರಲ್ಲ, ಕೆಲಸ ಗೆಲ್ಲುವ ಜನ ಅಂಥೇಳಿ. ನಾವು ಇನ್ನೊಬ್ಬರ ಬಗ್ಗೆ ನೋಡುವುದಿಲ್ಲ. ನಮ್ಮ ಕಷ್ಟ ನಷ್ಟಗಳು ಹೇಗೆ ಇರಲಿ, ನಮಗಾಯ್ತಪ್ಪ, ನಮಗೆ ವಿದ್ಯೆ ಬಂತು, ನಮ್ಮ ಕೆಲಸ ಎಲ್ಲ ಆಯಿತು, ನಾವು ನೌಕರಿ ಮಾಡ್ತಾ ಇದ್ದೇವೆ, ನಾವು ಕೈ ತುಂಬ ಸಂಪಾದನೆ ಮಾಡ್ತಾ ಇದ್ದೇವೆ ಅಂಥೇಳಿ ಇನ್ನೊಬ್ಬರ ವಿದ್ಯೆ ಬಗ್ಗೆ ಆಗಲಿ, ಇನ್ನೊಬ್ಬರ ಬಗ್ಗೆ ನಾವು ಗಮನಿಸೋದಿಲ್ಲ. ಹಾಗಾಗಿ ಅದರ ಬಗ್ಗೆ ನಾವು ಚೂರು ಈ ಪುನರ್ವಸು ನಕ್ಷತ್ರ 2, 3, 4ನೇ ಪಾದವರು ಗಮನಿಸಿ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ಅಂಥೇಳಿ ನಾನು ಈ ತಿಂಗಳಲ್ಲಿ ನಕ್ಷತ್ರ ಪರಿಹಾರಕ್ಕೆ ಹೇಳ್ತೇನೆ. ಯಾಕಂದರೆ ನಾವು ಇದನ್ನು ಮಮ ಅಂತ, ಇದು ನನ್ನದಲ್ಲ ಭಗವಂತ, ಎಲ್ಲದೂ ನಿನ್ನದೇ, ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಆ ಭಗವಂತನನ್ನು ಯಾವ ಸ್ವರೂಪದಲ್ಲಿ ಬೇಕಾಗಿದ್ರೂ ಮಾಡಬಹುದು. ಆ ಸರಸ್ವತಿಯನ್ನು ಒಬ್ಬ ವಿದ್ಯಾರ್ಥಿ ಬಹಳ ಕಷ್ಟಪಟ್ಟು ಓದ್ತಾ ಇದ್ದಾನೆ ಅಂತಂದರೆ, ಆ ವಿದ್ಯಾರ್ಥಿಗಳಿಗೆ ನನ್ನ ಕೈಲಾದಂಥ ಸಹಕಾರ ಮಾಡಿದ್ರೆ ಅದು ಆ ಭಗವಂತನ ಸೇವೆಯೇ, ಸರಸ್ವತಿ ಸೇವೆಯೇ. ಹಾಗಾಗಂತಹ ಆ ಸರಸ್ವತಿ ಸೇವೆಯನ್ನು ನಾವೆಲ್ಲರೂ ಕೂಡ ಮಾಡೋಣ. ಹಾಗೆ ಇನ್ನು ಪುಷ್ಯ ನಕ್ಷತ್ರದವರು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೋಡಿ, 12ನೇ ತಾರೀಕಿಗೆ ಶಂಕರಾಚಾರ್ಯರ ಜಯಂತಿ ಮತ್ತು ಗಾಯತ್ರಿ ಜಯಂತಿ ಇದೆ. ಶಂಕರಾಚಾರ್ಯ ಜಯಂತಿ ಮತ್ತು ಗಾಯತ್ರಿ ಜಯಂತಿ, ರಾಮಾನುಜಾಚಾರ್ಯ ಜಯಂತಿಯೂ ಕೂಡ ಇದೆ. ಆ ದಿವಸ ನೀವು ಗುರುಗಳನ್ನು ಪ್ರಾರ್ಥನೆ ಮಾಡಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
ಆ ಗುರುಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳಿ. ಯಾಕಂದರೆ ಪುಷ್ಯ ನಕ್ಷತ್ರ ಅಂದರೆ ಇದು ಶನಿ ನಕ್ಷತ್ರ. ಶನಿ ನಕ್ಷತ್ರಕ್ಕೆ ಗುರುವನ್ನು ಆರಾಧನೆ ಮಾಡಿದರೆ ನಿಮಗೆ ಹೆಚ್ಚಿನದಾದಂಥ ಅವಕಾಶಗಳಾಗುತ್ತೆ. ಯಾಕಂದರೆ ನಿಮಗೆ ಶನಿ ಅಷ್ಟಮದಲ್ಲಿದ್ದಾನೆ, ನಕ್ಷತ್ರಾಧಿಪತಿ ಶನಿಯೇ ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ. ಆದರೆ ನಿಮಗೆ ಆ ಗುರುವಿಂದ ಮಾತ್ರ ಬದಲಾವಣೆ ಆಗುತ್ತೆ. ಆ ಗುರುವಿನ ಆಶೀರ್ವಾದವನ್ನು ಬಹಳ ಪಡ್ಕೊಳ್ಳಿ. ಆಚಾರ್ಯ ಶಂಕರರನ್ನು ಕೂಡ ಧ್ಯಾನ ಮಾಡಿ. ಆಚಾರ್ಯತ್ರಯರೂ ಒಂದೇ, ನಾವು ಯಾವುದೇ ಭೇದ ಭಾವ ಇಲ್ಲದೇ ಇದ್ದ ಹಾಗೆ ಆಚಾರ್ಯತ್ರಯರನ್ನು ನಾವು ಪರಮಾತ್ಮನ ಸ್ವರೂಪದಿಂದ ಅಥವಾ ಆತ್ಮಸ್ವರೂಪದಿಂದ ಆ ಭಗವಂತನನ್ನು ಧ್ಯಾನ ಮಾಡೋಣ. ಇನ್ನು ಅಶ್ಲೇಷ ನಕ್ಷತ್ರದವರು ನಾಗರನ್ನೇ ಪ್ರಾರ್ಥನೆ ಮಾಡಬೇಕು, ನಾಗದೇವರನ್ನೇ ಪ್ರಾರ್ಥನೆ ಮಾಡಬೇಕು. ಪ್ರತಿ ದಿವಸ ಬೆಳಗ್ಗೆ ಏಳುವಂತಹ ಪ್ರಯತ್ನವನ್ನು ಮಾಡಿ. ಬೆಳಗ್ಗೆ ಬೇಗನೆ ಎದ್ದು ನೀವು ಸಾಧ್ಯವಾದ ಮಟ್ಟಿಗೆ ದೇವರನ್ನು ಗುರುಗಳನ್ನು ಬೇಡ್ಕೊಳ್ಳಿ. ಅದರ ಜೊತೆಗೆ ನಾಗನ ಸ್ತೋತ್ರವನ್ನು ನಾನು ಹಿಂದೆ ಯೂಟ್ಯೂಬಲ್ಲಿ ಹಾಕಿದ್ದೇನೆ, ನವನಾಗ ಸ್ತೋತ್ರ ಅಂಥೇಳಿ ಅಪ್ಲೋಡ್ ಮಾಡಿದ್ದೇನೆ. ಅಂತಹ ನವನಾಗ ಸ್ತೋತ್ರಗಳನ್ನು ಕೂಡ ಪಠನೆ ಮಾಡಿ. ಆ ನವನಾಗ ಸ್ತೋತ್ರದಿಂದ ಹೆಚ್ಚಿನದಾದಂಥ ಅನುಕೂಲತೆಗಳಾಗುತ್ತೆ. ಇನ್ನು ಈ ತಿಂಗಳಲ್ಲಿ ನೋಡಿ, ಮರ್ಯಾದೆ ಇದ್ದ ಹಾಗೆ 12ನೇ ತಾರೀಕು ಜ್ಞಾಪಕ ಇಟ್ಕೊಳ್ಳಿ, ಭಾನುವಾರ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ. 10ನೇ ತಾರೀಕು ಕೂಡ ಅಕ್ಷಯ ತೃತೀಯ ಇದೆ, ಪುನಃ ಮತ್ತೆ ಸಿಗುವುದಿಲ್ಲ. ಈ ಅಕ್ಷಯ ತೃತೀಯ ಹೇಳುವಂಥದ್ದು ಶುಕ್ರವಾರ ಇದೆ. ಹಾಗಾಗಿ ಶುಕ್ರನ ಮನೆಗೆ ಗುರುವು ಕೂಡ ಬಂದಿದ್ದಾನೆ. ಏನೋ ಒಂದು ಪ್ಲ್ಯಾನನ್ನು ಮಾಡಿ. ಪ್ಲ್ಯಾನ್ ಮಾಡಿದ್ರೆ ಆಗಲಿಲ್ಲ, ಆ ಪ್ಲ್ಯಾನಲ್ಲಿ ಸಕ್ಸಸ್ಫುಲ್ ಆಗುವಂತಹ ಸದಾ ಕಾಲ ಅದ್ರ ಬಗ್ಗೆ ಹೋರಾಟಗಳನ್ನು ಕೂಡ ಮಾಡಬೇಕು. ಏನೋ ನೆಟ್ ಬಿಟ್ಟರೆ ಆಗಲಿಲ್ಲ, ಅದು ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು. ಹೀಗೆ ಮಾಡಿದಾಗ ಮಾತ್ರ ನೀವೊಂದು ಸಕಾಲದಲ್ಲಿ ಒಂದು ಒಳ್ಳೆ ರೀತಿಯಾದಂಥ ಪ್ರಗತಿಯನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಅಶ್ಲೇಷ ನಕ್ಷತ್ರದವರು ಧೈರ್ಯದಿಂದಿರಿ. ನೀವು ಎಷ್ಟಾಗುತ್ತೋ ಅಷ್ಟು ನಾಗದೇವರನ್ನೇ ಪ್ರಾರ್ಥನೆ ಮಾಡಿ. ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಬೇಗನೆ ಎದ್ದು ನಾಗದೇವರನ್ನು ಧ್ಯಾನ ಮಾಡಿ. ಸಾಧ್ಯವಾಗುತ್ತೆ ಅಂತಾದರೆ ಮೇ ತಿಂಗಳು ಫುಲ್ ಮುಗಿಯುವವರೆಗೂ ಕೂಡ ನಾಗಕಟ್ಟೆಗೆ ಪ್ರದಕ್ಷಿಣೆ ಮಾಡಿ, ನಮಸ್ಕಾರಗಳನ್ನು ಮಾಡಿ. ನಾ ಹೇಳುವಂತಹ ಒಂದು ಫಲ ಹೇಳುವಂಥದ್ದು ನಿಮಗೆ ಭಗವಂತನ ಅನುಗ್ರಹ ಮಾಡಲಿ. ಇದು ಮಾಸ ಭವಿಷ್ಯ, ನಿಮಗೆ ಸಂಪೂರ್ಣವಾದಂಥ ಫಲ ಇಲ್ಲದೇ ಇದ್ದರೂ ಕೂಡ ಒಂದು ಹಂತಕ್ಕಾಗುತ್ತೆ. ಆ ನಕ್ಷತ್ರ ಪರಿಹಾರಗಳನ್ನು ನೋಡಿ, ಈ ವಿಡಿಯೋದಲ್ಲೆಲ್ಲ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಹೇಳ್ತೇನೆ. ಹಾಗಾಗಿ ಆ ನಕ್ಷತ್ರ ಪರಿಹಾರಗಳನ್ನು ಪುಟ್ಟದಾದಂತಹದ್ದು, ನೀವು ಯಾರು ಬೇಕಾಗಿದ್ದರೂ ಮಾಡುವಂಥದ್ದು, ಹೆಚ್ಚಿನದಾದಂಥ ಖರ್ಚು ಇಲ್ಲದೇ ಇರುವಂಥದ್ದು. ಯಾಕಂದರೆ ಇದಕ್ಕೆ ಮನಸ್ಸು ಬೇಕು, ಮೈ ಬೇಕು, ಭಗವಂತನಿಗೆ ಮಾಡುವಂತಹ ಒಂದು ಬುದ್ಧಿ ಬೇಕು. ಇದಿಷ್ಟಿದ್ರೆ ಆಗುತ್ತೆ. ಹಾಗಾಗಿ ಇಂತಹ ದೇವತಾ ಆರಾಧನೆ, ಪ್ರಾರ್ಥನೆ, ನಮಸ್ಕಾರಗಳನ್ನು ಮಾಡೋಣ. ದೈವಾನುಗ್ರಹವಾಗಲಿ. ಭಗವಂತನ ಆಶೀರ್ವಾದದಿಂದ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನದಾದಂಥ ಶ್ರೇಯಸ್ಸನ್ನು ಭಗವಂತನು ದಯಪಾಲಿಸಲಿ ಅಂತ ಭಗವಂತನಲ್ಲಿ, ಗುರುಗಳಲ್ಲಿ ಶ್ರೀಧರಸ್ವಾಮಿಗಳ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭಗವಾನ್ ಸದ್ಗುರು ಶ್ರೀ ಶ್ರೀಧರಸ್ವಾಮಿ ಮಹಾರಾಜ ಕೀ ಜೈ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ಸದ್ಗುರು ಪ್ರಸಾದ ಸಿದ್ಧಿರಸ್ತು.